ಮುಂಚೆ 164ನಲ್ಲಿ ಏನು ಕೊಟ್ಟಿದ್ದ ಈಗ ಏನು ಚೇಂಜಸ್ ಆಗಿದೆ ನನಗನ್ಸಿದ ಮಟ್ಟಿಗೆ ಯಾವುದೇ ಮೇಜರ್ ಚೇಂಜಸ್ ಆಗಿಲ್ಲ ನನಗನ್ಸಿದ ಮಟ್ಟಿಗೆ. ಹೌದಾ, ಅವೆಲ್ಲವೂ ಕೂಡ ಕೆಲವು ಅನೇಕ ಒಂದಿಷ್ಟು ಕಟ್ಟುಕತೆಯನ್ನು ಕೂಡ ಅದರಲ್ಲಿ ಬರ್ತಾ ಇದೆ. ಅದನ್ನ ಆ ಕಟ್ಟುಕತೆ ನೋಡಿ ನಾನು ಸ್ಟೇಟ್ಮೆಂಟ್ ಕೊಡಕ್ಕಾಗಲ್ಲ. ಅಲ್ಲ, ಈಗ ಮತ್ತೊಂದು ಎಫ್ಐಆರ್ ಮಾಡಿದ್ದಾರೆ, ಅದರಲ್ಲಿ ಹೇಳಿದ್ರೆ ಸುಳ್ಳು ಸಾಕ್ಷ್ಯವನ್ನು ಸಂಗ್ರಹ ಮಾಡುವಂತದ್ದು ಅಥವಾ ಸೃಷ್ಟಿ ಮಾಡುವಂತದ್ದು. ಅಲ್ಲ ಸರ್, ಮತ್ತೊಂದು ಅಲ್ಲ ಸರ್, ಒಂದ್ ನಿಮಿಷ, ಮತ್ತೊಂದು ಎಫ್ಐಆರ್ ಮಾಡಿದಾರ ಈಗ ನಿಮ್ಗೆ ಗೊತ್ತಿದೆ? ಹರೀಶ್ ಅವ್ರ ಹೊಸ ಎಫ್ಐಆರ್ ಮಾಡಿದಾರ ಅಥವಾ ಹಳೆ ಎಫ್ಐಆರ್ ನಲ್ಲಿ ಏನಾದ್ರು ಸೆಕ್ಷನ್ ಹಾಕಿದ್ದಾರೆ? ಮತ್ತೆ ನೀವು ಹೇಳಿದ್ರೆ ಹೊಸ ಎಫ್ಐಆರ್ ಅಂತ, ಎರಡು ಕೂಡ ಬಹಳ ಡಿಫರೆನ್ಸ್ ಆಗುತ್ತೆ ಸರ್. ಅದನ್ನ ಎಲ್ಲವನ್ನು ಕೂಡ ನೋಡಿ, ಇನ್ವೆಸ್ಟಿಗೇಷನ್ ಜಾರಿಯಲ್ಲಿರ್ಬೇಕಾದ್ರೆ SITನೇ ಅದರದ್ದು ತೀರ್ಮಾನ ತಗೊಳ್ತದೆ. ನಮಗೆ SIT ಮೇಲೆ ನಂಬಿಕೆ ಇದೆ. ಎಲ್ಲರಿಗೂ ಒಂದೇ ಮಾತು ನಾನು ಹೇಳೋದು, ದಯವಿಟ್ಟು SITಗೆ ಫ್ರೀ ಅಂಡ್ ಫೇರ್ ಆಗಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅವಕಾಶ ಕೊಡಿ. ಮಾಸ್ಕ್ ಮ್ಯಾನ್ ನಮ್ ಜೊತೆ ಅಲ್ಲ, ನಮ್ ಜೊತೆನೇ ಅವ್ರು ಇರೋದು ಅಂತ ಲಾಸ್ಟ್ ಟೈಮ್ ನೀವೇ ಹೇಳಿದ್ರಿ. ಹೌದು ಹೌದು ಹೌದು. ಸೊ ನೀವು ಅವ್ರ ಪರವಾಗಿ ನೀವು ವಾದನೂ ಕೂಡ ಮಾಡ್ತಿದ್ರಿ. ಪರವಾಗಿ ವಾದ ಅಂದ್ರೆ ಏನು ಸರ್? ಹೇಳ್ತಿರೋದು ನಿಜ, ಹೌದು, ಒಂದು ತನಿಖೆ ಆಗಬೇಕು ಅಂತ. ಹೌದು, ತನಿಖೆ ವೇಳೆ ಆತನ ಹೇಳ್ತಿರೋ ಸುಳ್ಳು ಅಂತ ಒಂದಷ್ಟು ಸೆಕ್ಷನ್ಸ್ ಆಡ್ ಮಾಡಿದಾರಲ್ಲ, ಇದ್ರ ಬಗ್ಗೆ. ಹೌದು, ಅದಕ್ಕೆ ನಮ್ದು ಕೂಡ ಅದೇ ಪ್ರಶ್ನೆ ಇದೆ. ಸಡನ್ ಆಗಿ ಅವನು ಚೇಂಜ್ ಮಾಡೋದಕ್ಕೆ ಅದ್ರ ಹಿಂದೆ ಯಾರಿದ್ದಾರೆ, ಯಾರು ಸಂಚು ರೂಪಿಸಿದ್ದಾರೆ? ಅಲ್ಲ, ಅವನು ಪೊಲೀಸ್ ಕಸ್ಟಡಿಯಲ್ಲಿ ಇರುವಾಗ ಹೇಗೆ ಅವನು ಬೇರೆ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಿದ್ದಿಲ್ಲ. ಅವನು ಈಗ 3-4 ದಿನ ಆಯ್ತು ಪೊಲೀಸ್ ಕಸ್ಟಡಿಗೆ ಬಂದು. ಇಲ್ಲ ಸರ್, ಅವರು ಮಹೇಶ್ ಶೆಟ್ಟಿ ಮನೆಯಿಂದ ಬಂದಿರುವಂತದ್ದು ಪೊಲೀಸ್ ಕಸ್ಟಡಿಗೆ. ಹೌದು, ಎಲ್ಲಿ ಹೋಗಿರ್ಬೋದು, ನೀವು ಯಾರು? ಅಲ್ಲ, ಅದಕ್ಕೆ ಅದನ್ನ ತನಿಖೆ ಆಗ್ಬೇಕಲ್ಲ ಸರ್. ನಾನು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅಲ್ಲ. SIT ಅವರಾಗ್ಲಿ ಅಥವಾ ಸಂಬಂಧಪಟ್ಟಂತ ಅಧಿಕಾರಿಗಳು ತನಿಖೆ ಮಾಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಯಾರು ನಮ್ಗೆ ಆತರ ಸಂಶಯ ಬರ್ತಾ ಇದೆ. ಇಲ್ಲ ಸರ್, ಬಹುದು ನಾನು ಅಂತೆ ಕಂತೆ ಹೌದು ಬಹುದಕ್ಕೆ ನಾನು ಉತ್ತರ ಕೊಡಲ್ಲ ಸರ್. ಅದನ್ನ ಹೇಳಿದ್ರೆ ನೀವು ಪ್ರಸಾರ ಮಾಡ್ತೀರಾ? ಗ್ಯಾಗ್ ಆರ್ಡರ್ ಅಂತ ಹೇಳ್ತೀರಿ, ಅದನ್ನ ಮಾತಾಡೋದಿಲ್ಲ. ಈಗ ಚಿನ್ನಯ್ಯ ಕುಟುಂಬಸ್ಥರು ಹೇಳೋದು ನೀವೆಲ್ಲ ಅವನಿಗೆ ಹಣ ಕೊಟ್ಟು ಆತರ ಹೇಳಿಕೆಯನ್ನು ಕೊಡ್ಸಿದ್ದೀರಿ ಅಂತ ಹೇಳಿ, ಇದಕ್ಕೆ ಸರ್ ಹಣ ಕೊಟ್ಟು ಮಾಡಿದ್ದಂತ ಹೇಳಿದ್ರೆ ನೋಡಿ, ಅದು ಎಲ್ಲಾದ್ರೂ ಒಂದ್ ಕಡೆ ರಿಫ್ಲೆಕ್ಟ್ ಆಗ್ಬೇಕಲ್ಲ. ಅದು ರಿಫ್ಲೆಕ್ಟ್ ಆಗ್ಬೇಕಲ್ಲ. ನಾನು ಕೂಡ ಪೂರ್ತಿಯಾಗಿ ನಂದು ಅಕೌಂಟ್ ಓಪನ್ ಎಲ್ಲಾನು ಕೂಡ ನಂದು ಓಪನ್ ಆಗಿನೇ ಇದೆ. ನಂದಾಗ್ಲಿ ಅಥವಾ ಇನ್ಯಾರ್ದೋ ಆಗ್ಲಿ. ಟಿವಿಯಲ್ಲಿ ಬರ್ತಾ ಇದೆ 2 ಲಕ್ಷ ಅಂತ. ಸರ್ 2 ಲಕ್ಷ ಏನು 2 ಕೋಟಿ? ಮುಂಚೆ ನಮ್ಮ ಮೇಲೆ ಮಾಡಿದ ಆರೋಪ ಏನು? ಕೋಟ್ಯಾಂತರ ರೂಪಾಯಿ ಬಂತು ದುಬೈಯಿಂದ, ಕ್ರಿಶ್ಚಿಯನ್ ದೇಶದಿಂದ ಬಂತು, ಕೋಟ್ಯಾಂತರ ರೂಪಾಯಿ ಬಂತು ಹೇಳಿದ್ರೆ 2 ಲಕ್ಷ ರೂಪಾಯಿ ಏನು ಸರ್ ಅದ್ರ ಮುಂದೆ? ಸೊ ದಯವಿಟ್ಟು ಅದನ್ನ ಇದು ಮಾಡಕ್ ಹೋಗಬೇಡಿ. ಇಂತೆಲ್ಲ ಸಾಕಷ್ಟು ಜನ ಸತ್ತು ಹೋಗಿದ್ದಾರೆ, ಅದರ ದಾಖಲೆಗಳು ಇದೆ. ಆನಂತರ ಅದರಲ್ಲಿ ಅವ್ಯವಹಾರ ನಡೆದಿದೆ. ಅವ್ಯವಹಾರ ಅಂತ ಹೇಳಿದ್ರೆ ಆ ಫೋರ್ಜರಿ ನಡೆದಿದೆ. ಆಗಲೇ ತಾವು ಕೇಳಿದ್ರಲ್ಲ, ಫೋರ್ಜರಿ ನಡೆದಿದೆ. ಯಾರ್ದೋ ಯಾರ್ದೋ ಮಾಡಿ ಹಣವನ್ನ ಹೂತು ಹಾಕಿದ್ದಾರೆ. ಅದರ ದಾಖಲೆಗಳನ್ನು ಕೂಡ ನಾನು ಇವತ್ತು ಒಂದಿಷ್ಟು ಹಂತದಲ್ಲಿ ಗಮನಕ್ಕೆ ತಗೊಂಡು ಬಂದಿದ್ದೇನೆ. ಬಿಜೆಪಿ ಆರೋಪ ಮಾಡ್ತಿರೋದು ನೀವೆಲ್ಲ ಸೇರಿ ಧರ್ಮಸ್ಥಳವನ್ನ ಹಾಳು ಮಾಡೋಕೆ ಹೊರಟಿದ್ದೀರಿ ಅಂತ ಹೇಳಿ, ಏನು ಉತ್ತರ ಕೊಟ್ಟಿದ್ದೀರಿ? ಈ ಸತ್ತಂತಹ ಆ ಹೆಣ್ಮಕ್ಳಿದಾರಲ್ಲ, ಮೋಸ್ಟ್ಲಿ ಆ ಬಿಜೆಪಿ ಅಂದ್ರೆ ಆ ಬಿಜೆಪಿ ನಾಯಕರ ಕ್ಷೇತ್ರದವರೇ ಒಂದು ವೋಟರ್ಸ್ ಇರ್ತಾರೆ. ಅದಕ್ಕೆ ಅವ್ರು ಉತ್ತರ ಕೊಡಬೇಕು. ಅವ್ರು ಮಾಡೋ ಕೆಲಸ ನಾವು ಮಾಡ್ತಾ ಇದ್ದೀವಿ. ಧರ್ಮಸ್ಥಳ ಕ್ಷೇತ್ರ ನಮ್ಮದು. ನಾವು ಕ್ಷೇತ್ರದ ಬಗ್ಗೆ ಇಲ್ಲಿ ಇನ್ನೂವರೆಗೂ ಕೂಡ ಮಾತಾಡಿಲ್ಲ. ಇಲ್ಲಿ 15 ವರ್ಷದ ಒಂದು ಹುಡುಗಿ ಬೆಳಗ್ಗೆ ಸಾಯ್ತಾಳೆ. ಆ ನಂತರ ಅಟ್ ದ ಸೇಮ್ ಟೈಮ್ 40 ವರ್ಷದ ಒಬ್ಬ ಪುರುಷನ ದೇಹ ಒಂದೇ ದಿನ ಒಂದೇ ಅರ್ಜಿಯಲ್ಲಿನೇ ವಿಲೇವಾರಿ ಮಾಡ್ತಾರೆ. ಅಂದ್ರೆ ಅಪ್ಪ ಮಗಳು ತಾನೆ. ಅಪ್ಪ ಮಗಳದು, ಅಪ್ಪಂದು ಅಸಹಜ ಸಾವು, ಮಗಳದು ಕೊಲೆ, ಯಾವ ತನಿಖೆನೂ ಆಗಲ್ಲ.